ಎನರ್ಜಿ ಕೂಲ್ ಡ್ರಿಂಕ್ಸ್ಗಳನ್ನು ಸೇವಿಸುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಎನರ್ಜಿ ಡ್ರಿಂಕ್ಸ್ ಕುಡಿತಕ್ಕೆ ಯುವಕನೋರ್ವ ಬಲಿಯಾಗಿದ್ದಾನೆ. ಅತಿಯಾಗಿ ಎನರ್ಜಿ ಡ್ರಿಂಕ್ಸ್ ಸೇವಿಸಿ ಯುವಕ ಸಾವಿಗೀಡಾಗಿರೋದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಯುವಕ. ಅತಿಯಾಗಿ ಈತ ಎನರ್ಜಿ ಡ್ರಿಂಕ್ಸ್ಗಳನ್ನು ಸೇವಿಸ್ತಾ ಇದ್ದ ಎನ್ನುವ ಮಾಹಿತಿ ಇದೆ. ಅತಿಯಾಗಿ ಎನರ್ಜಿ ಡ್ರಿಂಕ್ಸ್ಗಳನ್ನು ಸೇವನೆ ಮಾಡಿದ್ದಕ್ಕೆ ಈತ ಬಲಿಯಾಗಿದ್ದಾನೆ ಎನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. 18 ವರ್ಷದ ಬಾಲಪ್ಪ ಅಂತೇಳಿ ಈತನ ಹೆಸರು. ಸಾವಿಗೀಡಾಗಿದ್ದಾನೆ. ಎನರ್ಜಿ ಡ್ರಿಂಕ್ಸ್ಗೆ ಈತ ಅಡಿಕ್ಟ್ ಆಗಿದ್ದ. ದಿನಕ್ಕೆ 3 ರಿಂದ 4 ಬಾರಿ ಈ ಕೂಲ್ ಡ್ರಿಂಕ್ಸ್ ಅನ್ನ ಸೇವಿಸುವ ಕೆಲಸವನ್ನ ಮಾಡ್ತಾ ಇದ್ದ ಈ ಯುವಕ ಎನರ್ಜಿ ಡ್ರಿಂಕ್ಸ್ನಿಂದ ಕಿಡ್ನಿ ವೈಫಲ್ಯ ಉಂಟಾಗಿ ಸಾವಿಗೀಡಾಗಿರೋ ಮಾಹಿತಿ ಇದೆ. ಈ ಸಂಬಂಧ ನಾರಾಯಣಪುರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 18 ವರ್ಷದ ಬಾಲಪ್ಪ ಅಂತೇಳಿ ಈತನ ಹೆಸರು. ದಿನಕ್ಕೆ 3 ರಿಂದ 4 ಸಲ ಈತ ಎನರ್ಜಿ ಡ್ರಿಂಕ್ಸ್ ಅನ್ನು ಕುಡಿತಾ ಇದ್ದ. ಇದರಿಂದ ಆತನಿಗೆ ಆರೋಗ್ಯ ಸಮಸ್ಯೆ ಕಂಡು ಬಂದಿದೆ. ಸದ್ಯ ಆರೋಗ್ಯ ಸಮಸ್ಯೆ ಕಂಡು ಬಂದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಬಾಲಪ್ಪ ಸಾವಿಗೀಡಾಗಿದ್ದಾನೆ. ಆಗಿದ್ದು ಕೇವಲ 18 ವರ್ಷ ವಯಸ್ಸು. ಪ್ರತಿಯೊಬ್ಬರು ಕೂಡ ಈ ಎನರ್ಜಿ ಡ್ರಿಂಕ್ಸ್ಗಳನ್ನು ಕುಡಿಯೋ ಮುಂಚೆ ಎಚ್ಚರವನ್ನು ವಹಿಸಬೇಕು. ಇದರಲ್ಲಿ ಅತಿಯಾಗಿ ಸಕ್ಕರೆ ಅಂಶ ಇರುತ್ತೆ, ಬೇರೆ ಬೇರೆ ರಾಸಾಯನಿಕಗಳು ಇರುತ್ತೆ. ಹಾಗೆಯೇ ಈತ ಒಂದು ಎನರ್ಜಿ ಡ್ರಿಂಕ್ಸನ್ನು ಸೇವನೆ ಮಾಡ್ತಾ ಇದ್ದ, ಅದರ ದಾಸನಾಗಿದ್ದ. ದಿನಕ್ಕೆ 3 ರಿಂದ 4 ಬಾರಿ ಆ ಡ್ರಿಂಕ್ಸನ್ನು ಸೇವನೆ ಮಾಡ್ತಾ ಇದ್ದ ಎನ್ನುವ ಮಾಹಿತಿ ಆತನ ಪೋಷಕರ ಕಡೆಯಿಂದ ಬಂದಿದೆ. ನೋಡ್ತಾ ಇರ್ಬೋದು ಸಾವಿಗೀಡಾಗಿರೋ ಬಾಲಪ್ಪನ ಫೋಟೋವನ್ನು ಕೂಡ. ಈತನಿಗೆ ಆಗಿದ್ದು ಕೇವಲ 18 ವರ್ಷ ವಯಸ್ಸಷ್ಟೇ. ಈ ಸಂಬಂಧ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ವೈದ್ಯರ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾರೆ. ಎನರ್ಜಿ ಡ್ರಿಂಕ್ಸ್ನಿಂದ ಈತನ ಕಿಡ್ನಿ ವೈಫಲ್ಯ ಉಂಟಾಗಿ ಕಿಡ್ನಿಯಲ್ಲಿ ಸಮಸ್ಯೆ ಕಂಡು ಬಂದಿತ್ತು. ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವನ್ನು ಕೂಡ ಕುಟುಂಬಸ್ಥರು ಮಾಡಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈ ಬಾಲಪ್ಪ ಸಾವಿಗೀಡಾಗಿದ್ದಾನೆ. ಈ ಎನರ್ಜಿ ಡ್ರಿಂಕ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಷ್ಟರ ಮಟ್ಟಿಗೆ ಅಪಾಯಕಾರಿ ಆಗಿರುತ್ತೆ ಅಂತೇಳಿ. ಮಾಹಿತಿ ಕೊಡ್ತಾರೆ ನಮ್ಮ ಯಾದಗಿರಿ ಜಿಲ್ಲೆಯ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಈ ಯುವಕ ಕೂಲ್ ಡ್ರಿಂಕ್ಸ್ ಎನರ್ಜಿ ಡ್ರಿಂಕ್ಸ್ ಸೇವನೆ ಮಾಡಿ ಸಾವಿಗೀಡಾಗಿದ್ದಾನೆ ಎನ್ನುವಂಥ ಮಾಹಿತಿ. ಆದರೆ ವೈದ್ಯರ ರಿಪೋರ್ಟ್ನಲ್ಲಿ ಈತನ ಸಾವಿಗೆ ನಿಖರ ಕಾರಣ ಏನಿದೆ ಮಹೇಶ್? ಎಸ್ ಸಂಪತ್, ಸ್ಟ್ರಿಂಗ್ ಅನ್ನೋ ಕೂಲ್ ಡ್ರಿಂಕ್ಸ್ ಕುಡಿತಕ್ಕೆ ಯುವಕನೋರ್ವ ಬಲಿಯಾಗಿರ್ತಕ್ಕಂಥದ್ದು. ಅತಿಯಾದ ತಂಪು ಪಾನೀಯ ಕುಡಿತದಿಂದಲೇ ಈ ಯುವಕ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಘಟನೆ ಕೂಡ ಈಗ ಕಂಡು ಬಂದಿರತಕ್ಕಂಥ. ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಯುವಕ ಸಾವನ್ನಪ್ಪಿರ್ತಕ್ಕಂಥದ್ದು. ಆತ ಏನಂದ್ರೆ ವಿಜಯಪುರ ಮುದ್ದೇಬೇಳಾರ ಪಟ್ಟಣದಲ್ಲಿ ಏನಂದ್ರೆ ಪದವಿ ವ್ಯಾಸಂಗ ಮಾಡ್ತಾ ಇರ್ತಾನೆ. ಆತ ಏನಂದ್ರೆ ಬಾಲು ದೇಸಾಯಿ ಆಗಿರ್ತಾನೆ. ಆತನು ಏನಂದ್ರೆ ಸಿಕ್ಕಾಪಟ್ಟೆ ಏನಂದ್ರೆ ಈ ಸ್ಟಿಂಗ್ ಅನ್ನ ಕುಡಿತಾ ಇರ್ತಾನೆ ಅಂತೆ. ಅಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ಕೂಡ ಆತನಿಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಡ ಅಂತ ಕೂಡ ಆತನಿಗೆ ಹೇಳಿರ್ತಾರೆ. ಆದ್ರೂ ಕೂಡ ಆತ ಈ ಒಂದು ಕೂಲ್ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗಿ ಏನಂದ್ರೆ ಸಾಕಷ್ಟು ಏನಂದ್ರೆ ದಿನಕ್ಕೆ 3-4 ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಾ ಇರ್ತಾನೆ. ಇದೇ ಒಂದು ಕಾರಣಕ್ಕಾಗಿ ಆತನಿಗೆ ಒಂದು ಹೆಲ್ತ್ ಕೂಡ ಅಡ್ಡ ಪರಿಣಾಮ ಉಂಟಾಗಿ ಏನಂದ್ರೆ ಹೆಲ್ತ್ ಕೂಡ ಕೆಟ್ಟೋಗುತ್ತೆ. ಆ ಸಂದರ್ಭದಲ್ಲಿ ಆತನಿಗೆ ಏನಂದ್ರೆ ಕಿಡ್ನಿ ವೈಫಲ್ಯ ಮತ್ತು ಲಿವರ್ ಕೂಡ ಏನಂದ್ರೆ ಬಾವು ಬಂದು ಆತ ಏನಂದ್ರೆ 6 ತಿಂಗಳಿಂದಲೂ ಕೂಡ ಆತ ಒಂದು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಾನೆ. ಈ ಒಂದು ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ಏನಂದ್ರೆ ಕೊನೆಯುಸಿರು ಎಳೆದಿರ್ತಕ್ಕಂಥದ್ದು. ಏನಂದ್ರೆ ಈ ಒಂದು ನಾರಾಯಣಪುರದಲ್ಲಿ ಕೂಡ ಈ ಹುಡುಗ ಬಹಳ ಒಳ್ಳೆ ಹುಡುಗ ಆಗಿರ್ತಾನೆ. ಆತನನ್ನ ಕಳೆದುಕೊಂಡ ಯುವಕರು ಕೂಡ ಏನಂದ್ರೆ ಅಲ್ಲಿ ನಾರಾಯಣಪುರದಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ಎಲ್ಲಾ ಕಡೆ ಏನಂದ್ರೆ ಎಲ್ಲಿ ಸ್ಟಿಂಗ್ ಸಿಗುತ್ತೋ ಅಲ್ಲೆಲ್ಲ ಕೂಡ ಸ್ಟಿಂಗ್ ಅನ್ನು ಕೂಡ ಮಾರಬೇಡಿ, ದಯವಿಟ್ಟು ಇಂಥ ಒಂದು ಸ್ಟಿಂಗ್ ಕುಡಿತದಿಂದಲೇ ಯುವಕ ಸಾವನ್ನಪ್ಪಿದ್ದೇನೆ ಅಂತ ಕೂಡ ಆತರ ಅಂಗಡಿ. ಮಹೇಶ್ ಹಾಗೆ ಹೋಲ್ಡ್ನಲ್ಲಿರಿ. ಹಾಗೇನೆ ಯಾದಗಿರಿ DHO ಮಹೇಶ್ ಬೀರಾದರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಬಾಲಪ್ಪ ಎನ್ನುವ ಯುವಕ ಎನರ್ಜಿ ಡ್ರಿಂಕ್ಸ್ ಅನ್ನ ಕುಡಿತಾ ಇದ್ದ. ಇದರಿಂದಾಗಿ ಆತ ತೀರ್ಕೊಂಡಿದ್ದಾನೆ ಎನ್ನುವ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಆತ ಯಾವ ಎನರ್ಜಿ ಡ್ರಿಂಕ್ಸ್ ಕುಡಿತಾ ಇದ್ದ ಸರ್? ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್ ನನಗೆ. ಓಕೆ, ಅದು ಮುದ್ದೇಬಿಹಾಳಲ್ಲಿ ಆಗಿದೆ. ಅದು ನಮ್ಮ ಯಾದಗಿರಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಬಟ್ ಯಾವುದೇ ಒಂದು ಶೇಖರಿಸಲ್ಪಟ್ಟ ಆಹಾರ ಇರ್ಬೋದು ಅಥವಾ ಇವು ತಂಪು ಪಾನೀಯಗಳು ಇರೋದು, ಇವು ಜಾಸ್ತಿ ಉಪಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಸರ್. ಯಾಕಂತಂದ್ರೆ ಈ ಒಂದು ಶೇಖರಿಸಿಟ್ಟಂತ ಇವು ತಂಪು ಪಾನೀಯಗಳು ಮತ್ತೆ ಯಾವುದೇ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ
ನಮಗೆ ಒಂದು ಈ ಅಸಾಂಕ್ರಾಮಿಕ ರೋಗಗಳಾಗಿರ್ತಕ್ಕಂಥ ರಕ್ತದ ಒತ್ತಡ ಇರ್ಬೋದು, ಹೃದಯ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ದಂತ ರೋಗಗಳಿರ್ಬೋದು. ಸರ್ ಈ ಕೇಸ್ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ ಸರ್? ಈ ಬಾಲಪ್ಪ ಎನ್ನುವಂತ 18 ವರ್ಷದ ಯುವಕ ಒಂದು ಎನರ್ಜಿ ಡ್ರಿಂಕ್ಸ್ ಅನ್ನ ಕುಡಿದು ಮೃತಪಟ್ಟ ಈ ಕೇಸ್ ಬಗ್ಗೆ ಏನಾದ್ರೂ ಡೀಟೇಲ್ ಸಿಕ್ಕಿದೆಯಾ ಹೇಗೆ? ಇಲ್ಲ ಸರ್, ನನ್ನ ಕಡೆ ಅದ್ರ ಮಾಹಿತಿ ಇಲ್ಲ ಸರ್. ಈ ಬಗ್ಗೆ ನಿಮ್ಗಿನ್ನೂ ಮಾಹಿತಿ ಬಂದಿಲ್ಲ ಸರ್. ಸರ್ ಇದು ನಿಮ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರೋದಿಲ್ವಾ ಹೇಗೆ? ಮುದ್ದೇಬಿಹಾಳ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರಂಗಿಲ್ಲ ಸರ್. ಓಕೆ ಥ್ಯಾಂಕ್ ಯು ಮಹೇಶ್ ಬೀರಾದರ್ ಅವರೇ ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕಾಗಿ. ಎಸ್, ಗಮನಿಸ್ತಾ ಇರ್ಬೋದು ಒಂದ್ ಕಡೆಯಲ್ಲಿ ಇಲ್ಲಿ ಕುಟುಂಬಸ್ಥರ ಆರೋಪ ಏನು ಅಂತ ಹೇಳಿದ್ರೆ ಈತ ಅತಿಯಾಗಿ ಎನರ್ಜಿ ಡ್ರಿಂಕ್ಸ್ಗಳನ್ನ ಸೇವನೆ ಮಾಡ್ತಾ ಇದ್ದ, ಅದಕ್ಕಾಗಿ ಈತನ ಕಿಡ್ನಿ ವೈಫಲ್ಯದಿಂದ ಈತ ಸಾವಿಗೀಡಾಗಿದ್ದಾನೆ ಅಂತೇಳಿ ವೈದ್ಯರ ರಿಪೋರ್ಟ್ ಕೂಡ ಬಂದಿದೆ. ಯುವಕನ ಸಾವು ಘಟನೆ ಬೆನ್ನಲ್ಲೇ ಗ್ರಾಮಸ್ಥರು ರೊಚ್ಚಿಗೆದ್ಬಿಟ್ಟಿದ್ದಾರೆ. ಮತ್ತೆಂದು ಎನರ್ಜಿ ಡ್ರಿಂಕ್ಸ್ ಕುಡಿಯಲ್ಲ ಅಂತೇಳಿ ಶಪಥ ಮಾಡಿದ್ದಾರೆ. ಹುಣಸಗಿ ತಾಲೂಕಿನ ನಾರಾಯಣಪುರದ ಗ್ರಾಮಸ್ಥರು ಮಾಡಿರೋ ಶಪಥ ಆಯಿತು. ಯುವಕನ ಸಾವು ಈ ಘಟನೆ ಬೆನ್ನಲ್ಲೇ ಗ್ರಾಮಸ್ಥರು ರೊಚ್ಚಿಗೆದ್ದಿರೋದು. ಮತ್ತೆಂದು ಈ ಎನರ್ಜಿ ಡ್ರಿಂಕ್ಸ್ಗಳನ್ನು ಕುಡಿಯೋದಿಲ್ಲ ಅಂತೇಳಿ ಗ್ರಾಮಸ್ಥರು ಶಪಥವನ್ನ ಮಾಡಿದ್ದಾರೆ. ಹುಣಸಗಿ ತಾಲೂಕಿನ ನಾರಾಯಣಪುರದ ಗ್ರಾಮಸ್ಥರು ಈ ರೀತಿಯಾಗಿ ಶಪಥ ಮಾಡಿರೋದು. 18 ವರ್ಷದ ಯುವಕ ಬಾಳಿ ಬದುಕಬೇಕಿತ್ತು, ಊರಲ್ಲಿ ಒಳ್ಳೆ ಹುಡುಗ ಅಂತ ಕರೆಸ್ಕೊಂಡಿದ್ದ ಬಾಳಪ್ಪ. ಆದರೆ ಈ ಎನರ್ಜಿ ಡ್ರಿಂಕ್ಸ್ಗಳಿಗೆ ದಾಸನಾಗಿ ಪ್ರಾಣವನ್ನ ಕಳ್ಕೊಂಡ, ಕಿಡ್ನಿ ವೈಫಲ್ಯ ಆಗಿತ್ತು ಅಂತ ಹೇಳಿ ಮೇಲ್ನೋಟಕ್ಕೆ ರಿಪೋರ್ಟ್ಗಳು ಹೇಳ್ತಾ ಇವೆ. ಇತ್ತ ವೈದ್ಯರ ರಿಪೋರ್ಟ್ ಅನ್ನು ತಗೊಂಡು ಪೊಲೀಸರು ಕೂಡ ತನಿಖೆಯನ್ನು ನಡೆಸಬೇಕಿದೆ. ಈತನ ಸಾವಿಗೆ ಅಸಲಿ ಕಾರಣ ಏನು, ಎನರ್ಜಿ ಡ್ರಿಂಕ್ಸ್ ಅಥವಾ ಬೇರೆ ಏನಾದರೂ ಕಾರಣ ಇತ್ತ, ಈ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಬೇಕಿದೆ. ಒಟ್ಟಿನಲ್ಲಿ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರೋದು ಈ ಎನರ್ಜಿ ಡ್ರಿಂಕ್ಸ್ ಅನ್ನ ಸೇವಿಸಿಯೇ ಈತ ಮೃತಪಟ್ಟಿದ್ದಾನೆ ಅಂತೇಳಿ. ಮೃತ ಬಾಲಪ್ಪನ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರು ಶಪಥವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಎನರ್ಜಿ ಡ್ರಿಂಕ್ಸ್ಗಳನ್ನು ಕುಡಿಯೋದಿಲ್ಲ, ಹಾಗೆಯೇ ಈ ಎನರ್ಜಿ ಡ್ರಿಂಕ್ಸ್ಗಳನ್ನು ಕುಡಿದ್ರೆ ಮುಂದೆ ಏನಾಗುತ್ತೆ ಅದರ ಪರಿಣಾಮ, ಇದರ ಬಗ್ಗೆಯೂ ಕೂಡ ಗ್ರಾಮಸ್ಥರಿಗೆ ಮನವರಿಕೆ ಆಗಿದೆ.